ಇದು ತೀರ್ಥಹಳ್ಳಿ ಇದೆಲ್ಲ ಕುಂಚೋಳ್ಳಿ ಗ್ರಾಮದ ಆಳ್ಬಳ್ಳಿಯಲ್ಲಿ ಶ್ರೀ ಚಾಮುಂಡೇಶ್ವರ ದೇವಸ್ಥಾನ, ಅಮ್ಮನವರ ದೇವಸ್ಥಾನ. ಇಲ್ಲಿ ಉತ್ಸವ ಮೂರ್ತಿ ಪಲ್ಲಕ್ಕಿಯಲ್ಲಿ ಚಾಮುಂಡೇಶ್ವರಿ, ಹನುಮಂತಮ್ಮ ಹಾಗೂ ಗುಲಾಮರಮ್ಮಗೆ, ಹಾಗೆ ಮೇಲ್ಗಡೆ ಪಂಚಮುಖಿ ಗಣಪತಿ, ಪಂಚಮುಖಿ ಆಂಜನೇಯ, ಈಶ್ವರಾದ ನಾಗದೇವರಿದೆ. ಇಲ್ಲಿ ಪ್ರತಿ ವಾರ ಮಂಗಳವಾರ ವೇದಿಕೆ ಇರುತ್ತೆ. ಅದಕ್ಕೆ ತುಂಬ ಜನ ಬಂದು ಅವರಿಗೆ ಆಗಿರೋ ಕಷ್ಟಗಳು ಏನೇ ಇದ್ದು ಬಂದು ಕೇಳಿ ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ದೇವರಲ್ಲಿರೋ ವಿಶೇಷತೆ ಅಂದರೆ ಈ ಪಲ್ಲಕ್ಕಿಯಲ್ಲಿ ವೇದಿಕೆ ಆಗುತ್ತೆ ವಾರಕ್ಕೊಂದ್ಸಲ. ಅದೇ ಇಲ್ಲಿ ಏನಾದ್ರು ಪಲ್ಲಕ್ಕಿ ಅನುಮಾನ ಬಂತು ಅಂತಾದರೆ ಇಲ್ಲಿ ವಿಗ್ರಹದಲ್ಲಿ ಪ್ರಸಾದ ಕಟ್ಬಿಟ್ಟು ಅವು ಪಲ್ಲಕ್ಕಿ ಹೇಳುತ್ತೆ ಆಗತ್ತಾ ಏನು ಅಂತ. ಪಲ್ಲಕ್ಕಿ ವಿಗ್ರಹ ಪ್ರಸಾದ ಕಟ್ಟಿಯಿಂದ ಪ್ರಸಾದ ಕಟ್ಟೋವಾಗ ಆಗತ್ತ ಟೈಮ್ ಆಗತ್ತೆ ಅಂತ ಆದರೆ ಬಲ್ಲ ಬದಿಗೆ ಪ್ರಸಾದ ಬರುತ್ತೆ, ಈ ಕೆಲಸ ಆಗಲ್ಲ ಅಂತ ಅಂದರೆ ಎಡದ ಬದಿಗೆ ಬರುತ್ತೆ. ಅದೇ ರೀತಿ ಇಲ್ಲಿ ಈಗ ಕೆಲವರು ಮಕ್ಕಳು ಆಗದೆ ಇರೋಂಥವ್ರು ಭಾರಿ ಜನ ಬರ್ತಾರೆ. ಇಲ್ಲಿ ಬಂದುಬಿಟ್ಟು ಕೇಳ್ತಾರೆ ಆಗತ್ತಾ ಇಲ್ವಾ ನನಗೆ ಮಕ್ಕಳು, ಯಾಕೆ ತೊಂದರೆ ಇಲ್ಲ ಏನು ಅಂತ. ಅದಕ್ಕೆ ಇದು ಬರೀ ಏನಾದರೂ ಶರೀರಗಳಿಂದ ಆಗ್ಬಿಟ್ಟು ಏನಾದರೆ ಡಾಕ್ಟ್ರಿಗೆ ತೋರಿಸ್ತಾ ಇರುತ್ತೆ. ಇಲ್ಲ ಅಂತ ಆದರೆ ಇದು ಒಂದು ಕೆಲಸ ಮಾಡುತ್ತೆ. ಕುಂಬಳಕಾಯಿ ನಾವು ಧಾನ್ಯ ಎಲ್ಲ ಸುಳಿದ್ಬಿಟ್ಟು 15 ದಿನ ಬಿಟ್ಟು ಕೆಲಸ ಮಾಡುತ್ತೆ. ಆವಾಗ ಮಕ್ಕಳು ಹಾಗೆ ಆಗುತ್ತೆ. ಅದು ತುಂಬ ಜನಕ್ಕೆ ಹಾಗೆ ಆಗುತ್ತೆ. ಈ ಪಲ್ಲಕ್ಕಿ ಒಳಗಡೆ ಇರೋ ಹನುಮಂತಮ್ಮ ಅಂತೇಳಿ ದೇವರಿದೆ, ಆ ದೇವರು ಇದರಿಂದ ಆ ಕೆಲಸ ಮಾಡ್ತಾಯಿದ್ರು. ಮತ್ತೊಂದು ದೇವರು ಈ ಜಮೀನು ಇದ್ರ ಬಗ್ಗೆ ಗುಳ್ಳಮಾರಮ್ಮ ಅಂತ ಇದೆ, ಆ ದೇವ್ರ ಕೆಲಸ ಮಾಡ್ಕೊಡುತ್ತೆ. ಮತ್ತು ಜನರ ರಕ್ಷಣೆ ಇದೆಯಲ್ಲ ಚಾಮುಂಡೇಶ್ವರಿ ಇರೋ ಅಮ್ಮನವರು ಮಾಡ್ತಾರೆ. ಇಲ್ಲಿ ಪ್ರತಿ ವರ್ಷದಂತೆ ಈ ಸಲ 68ನೇ ವರ್ಷದ ಕೆಂಡುಕೊಂಡೋತ್ಸವ ಹಾಗೂ ಇಲ್ಲಿ ಹೊಸದಾಗಿ ನಿರ್ಮಿಸುವಾಗ್ತಾ ಇರೋಂಥ ಮುಖಮಂಟಪ ಉದ್ಘಾಟನೆ ನಡೀತಾ ಇದೆ. ತಾರೀಕು 4/5/26 ಹಾಗೂ 5/5/26ರಂದು. 4ನೇ ತಾರೀಕು ಮೇಲ್ಗಡೆ ಈಶ್ವರ ದೇವಸ್ಥಾನ, ಗಣಪತಿ ದೇವಸ್ಥಾನ, ಆಂಜನೇಯ ಹಾಗೂ ನಾಗರಿಗೆ ಪೂಜೆ ಇದೆ, ವಿಶೇಷ ಪೂಜೆ ಇದೆ. ಹಾಗೆ 5ನೇ ತಾರೀಕು ಚಂಡಿ ಹೋಮ ಇದೆ. ಹಾಗೆ ಆ ಕಾರ್ಯಕ್ರಮಕ್ಕೆ ಸ್ವಾಮಿಗಳು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಊರಿನ ದೇವಸ್ಥಾನ ಮುಖ್ಯಸ್ಥರ ಗೃಹಚಾರರು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ತಾವುಗಳು ಬಂದು ಇಲ್ಲ ದೇವರ ಆಶೀರ್ವಾದಕ್ಕೆ ಬಂದುಬಿಟ್ಟು ದೇವರ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡ್ಬೇಕಂತ ನಮಗೆ 40 ವರ್ಷದಿಂದ ಇಲ್ಲಿ ದೇವಸ್ಥಾನ ನಂಬಿಕೆ ಬರ್ತಾಯಿದ್ದೀನಿ. 40 ವರ್ಷದಿಂದ ನಮ್ಮದು 3 ವರ್ಷದ ಮಗುವಂತೇನೋಯ್ತು. ಮತ್ತು ಆಮೇಲೆ ಮತ್ತು ಗರ್ಭ ಆಮೇಲೆ ಈಗ ಪಲ್ಲಕ್ಕಿ ನಾನು ನೋಡ್ತೀನಿ ನೀನು ಬಾ ಅಂತ ಹೇಳಿದ ಮೇಲೆ ನಾನು ಇಲ್ಲಿಗೆ ನಂಬಿಕೆ ಮೇಲೆ ಬಂದೆ. ಆಮೇಲೆ ಈಗ 4 ಜನ ಮಕ್ಕಳು ಎಲ್ಲ ಒಳ್ಳೆಯ ರೀತಿಯಲ್ಲಿದ್ದಾರೆ. ಈಗ ಮುರಳೀಧರ ಡಾಕ್ಟ್ರು ವಿಂತ ಮುರಳೀಧರ ಅವರು ನಮ್ಮ ಮಗ, ಮತ್ತೊಬ್ಬ ಲಾಯರ್ ಮಗ ಅಡ್ವೊಕೇಟ್, ಮತ್ತು ಮತ್ತೊಬ್ಬ ಮಗ ಅಮೇರಿಕದಲ್ಲಿದ್ದಾರೆ, ಅಲ್ಲೇ ವಾಸನಲ್ಲಿ. ನನಗೆ ತೊಂದರೆ ಏನಿಲ್ಲ, ಒಳ್ಳೆಯ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ದೇವರು. ನಾವು ದೇವ್ರು ಹೇಳಿದ್ರು ಮಾಡ್ತೇವೆ. ಬೇರೆ ಎಲ್ಲ ಕೆಲವು ಬಾವಿ ತೋರಿಸಲಿಕ್ಕೆ ಪ್ರತಿಯೊಂದು ಅವ್ರಿಗೆ ತೊಂದರೆ, ಮಕ್ಕಳ ಪ್ರಾಬ್ಲಮ್ಮು ಅಥವಾ ಬೇರೆ ಕಾಯಿಲೆನೋ ಪ್ರತಿಯೊಂದಕ್ಕೂ ಕೇಳಿಬಿಟ್ಟೆ ಮಾಡ್ತೀವಿ. ನಿಮಗೆ ಕನ್ಸಲ್ಲಿ ಬಂದಿಲ್ಲ? ಕನ್ಸಲ್ಲಿ ಬಂದಿದ್ದ ನಮ್ಮಲ್ಲಿ ಪಲ್ಲಕ್ಕಿ ಬಂದವಾಗ ಹೇಗೆ ಇಲ್ಲಿಗೆ ಬಾ ನೀನು ನೋಡ್ಬೇಕು. ಇದಾಗಲಿ ಬೇರೆ ಕಡೆಗೆ ಇದಕ್ಕೋದವಾಗ ನಮ್ಮ ಮನೆ ಹೆಸರು ಬಂದಿತ್ತು. ಬಂದವಾಗ ಅಲ್ಲಿ ಕೇಳಿದವಾಗ ಏನು ಎಲ್ಲ 3 ಗರ್ಭ ಹೋಗಿತ್ತು, 3 ವರ್ಷದ ಮಗು ಅಂತ ಹೋಯಿತು. ಮತ್ತು ಕೇಳಿದವಾಗ ನಾನು ನೋಡ್ಬೇಕು. ಆಮೇಲೆ ಏನು ತೊಂದರೆ ಇಲ್ಲ, ಒಳ್ಳೆಯ ರೀತಿಯಲ್ಲಿ ಆಗಿದೆ. ಈಗ ನಾವು 40 ವರ್ಷದಿಂದ ಬರ್ತಾಯಿದ್ದೀನಿ. ಎಲ್ಲ ಜವಾಬ್ದಾರಿ 35 ವರ್ಷದಿಂದ ನೋಡಿ. ಈಗ ನಿಮ್ಮ ಪೂರ್ವಜರು ಏನಾರು ಈ ದೇವಸ್ಥಾನಕ್ಕೆ ನೀವು ತಿಳಿದ ಹಾಗೆ ಈ ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ? ಯಾವುದು? ನೀವು ಸಣ್ಣವರಿಂದ ಇದೇ ಊರಲ್ಲೇ ಬೆಳೆದವರಲ್ಲ, ನೀವು ನೋಡಿದಾಗ ಎಷ್ಟು ವರ್ಷದಿಂದ ದೇವಸ್ಥಾನ ಇದೆ ಅಂತ ನಿಮಗೆ? ದೇವಸ್ಥಾನ ಮುಂಚೆ ಇದು ವಿಗ್ರಹ ಇರಲಿಲ್ಲ, ಪಲ್ಲಕ್ಕಿ ಮಾತ್ರ ಇದ್ದಿದ್ದು. ನಾವು 98ನೇ ಇಸ್ವಿಲಿ ಈಗ ಕಟ್ಟಡ ವಿಗ್ರಹ ಮಾಡಿರೋದು. 98 1998 ಅಲ್ಲಿವರೆಗೆ
ಬರೀ ಪಲ್ಲಕ್ಕಿಯಿಂದ ಪೂಜೆ ಮಾಡ್ತಾ ಇದ್ವಿ. ಆಮೇಲೆ ಈಗ 60 ವರ್ಷದಿಂದ 70 ವರ್ಷದಿಂದ ಅದು. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.